ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ನಾನಿವತ್ತು ಭತ್ತದ ಗದ್ದೆಯಲ್ಲಿದ್ದೇನೆ. ಭತ್ತವನ್ನು ನಾಟಿ ಮಾಡುವ ಒಂದು ವಿಶೇಷ ವಿಡಿಯೋದೊಂದಿಗೆ ಬಂದಿದ್ದೇನೆ. ಈಗಿನ ಸಮಯದಲ್ಲಿ ಈ ರೀತಿಯ ದೃಶ್ಯಗಳನ್ನ ಕಾಣೋದು ತುಂಬಾನೇ ಅಪರೂಪ ಆಗ್ಬಿಟ್ಟಿದೆ. ಯಾಕೆಂದ್ರೆ ಅನೇಕ ಕಡೆ ಭತ್ತವನ್ನ ಬೆಳೆಯುವುದು ಕೂಡ ಕಡಿಮೆ ಆಗಿದೆ. ಅದಕ್ಕಾಗಿ ಈ ಒಂದು ವಿಡಿಯೋದಲ್ಲಿ ಭತ್ತವನ್ನ ನಾಟಿ ಮಾಡುವ ಸಂಪೂರ್ಣ ವಿಧಾನವನ್ನ ತೋರಿಸಲಿದ್ದೇನೆ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೂ ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಅನ್ನದಾತ ರೈತ ನಮ್ಮ ದೇಶದ ಬೆನ್ನೆಲುಬು. ರೈತರ ಸತತ ಪರಿಶ್ರಮದ ಫಲವೇ ಸಿಗುವಂತ ಬೆಳೆ. ಈಗ ಅಕ್ಕಿಗಾಗಿ ಭತ್ತದ ಸಸಿಯನ್ನ ನಾಟಿ ಮಾಡ್ತಾ ಇದ್ದಾರೆ. ನಾಟಿ ಮಾಡೋದು ಅಂದ್ರೆ ಒಂದು ಸಸ್ಯವನ್ನ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸೋದು ಅಂತ ಅರ್ಥ. ನೋಡಿ, ಇದೇ ಗದ್ದೆಗಳಲ್ಲಿ ಈಗ ಭತ್ತದ ಸಸಿಗಳನ್ನ ನಾಟಿ ಮಾಡುವಂತದ್ದು. ನಾಟಿಯನ್ನ ಮಾಡ್ಲಿಕ್ಕೆ ಇಲ್ಲಿ ಈಗಾಗಲೇ ಸುಮಾರು 25-30 ಜನ ಸೇರಿ ಕೆಲಸವನ್ನ ಆರಂಭಿಸಿದ್ದಾರೆ. ನಮಗೆ ಈ ಗದ್ದೆ ಕೆಲಸ ಅಂದ್ರೆ ಬಾಳ 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 ಪ್ರೀತಿ ನನಗೆ. ಅಂದ್ರೆ ನಮ್ಮ ತಾಯಿ ಮನೆಯಿಂದಾನು, ನಾವು ಸಣ್ಣಿದ್ದಾಗಿಂದಾನು ಈ ಗದ್ದೆ ಕೆಲಸ ಅಂದ್ರೆ ಬಾಳ ಪ್ರೀತಿ ನನಗೆ. ಹಂಗಾಗಿ ನಾವು ಆದಷ್ಟು ವರ್ಷ ಈ ಗದ್ದೆ ಮಾಡಿ ಭತ್ತ ಬೆಳೆದು ತಿನ್ನುವ ಹೇಳುವುದೇ ನಂದೊಂದು ಆಸೆ. ನೋಡಿ, ಇಲ್ಲಿ ಸುಂದರವಾಗಿ ಹಚ್ಚ ಹಸಿರಾಗಿ ಕಾಣ್ತಾ ಇರುವಂತದ್ದೇ ನಾಟಿ ಮಾಡುವಂತ ಭತ್ತದ ಸಸಿ. ಮಳೆಗಾಲ ಪ್ರಾರಂಭವಾದ ಮೇಲೆ ಗದ್ದೆಗಳಲ್ಲಿ ನೀರು ತುಂಬಿದಾಗ ಗದ್ದೆಯನ್ನ ಉಳುಮೆ ಮಾಡಿ ಬೇಕಾದಂತಹ ತಳಿಯ ಭತ್ತದ ಮೊಳಕೆಗಳನ್ನ ಬಿತ್ತನೆ ಮಾಡಿ ಬೆಳೆಸಿರುವಂತಹ ಭತ್ತದ ಸಸಿಗಳಿವು. ಒಂದೇ ಕಡೆಯಲ್ಲಿ ಬಿತ್ತನೆ ಮಾಡಿರುವಂತಹ ಈ ಭತ್ತದ ಸಸಿಯನ್ನ ಈಗ ಸುಮಾರು 1 ತಿಂಗಳ ನಂತರ ಸಸಿಗಳನ್ನ ಕಿತ್ತು ಪೂರ್ತಿ ಗದ್ದೆಯಲ್ಲಿ ಕ್ರಮಬದ್ಧವಾಗಿ ಇದನ್ನ ನೆಡ್ತಾ ಇದ್ದಾರೆ. ಇದು ನಾಟಿ ಪದ್ಧತಿಯ ಬಿತ್ತನೆಯಾಗಿದೆ. ಇದಲ್ಲದೆ ಎರಚು ಬಿತ್ತನೆಯ ಪದ್ಧತಿಯಲ್ಲಿ ಬಿತ್ತನೆಯ ಬೀಜಗಳನ್ನ ಗದ್ದೆಗಳಲ್ಲಿ ಎರಚಲಾಗುತ್ತದೆ. ಇದಲ್ಲದೆ ಕೂರಿಗೆಯಿಂದ ಬಿತ್ತನೆಯನ್ನ ಮಾಡುವಂತ ಪದ್ಧತಿ ಕೂಡ ಇದೆ. ನೋಡಿ, ಇಲ್ಲಿ ಅನೇಕರು ಸೇರಿ ಭತ್ತದ ಸಸಿಗಳನ್ನ ಕಿತ್ತು ಸಸಿಗಳನ್ನ ಒಂದೊಂದು ಕಟ್ಟುಗಳನ್ನಾಗಿ ಮಾಡ್ತಾ ಇದ್ದಾರೆ. ನೋಡಿ, 2 ಕೈಗಳಿಂದ ಯಾವ ರೀತಿಯಾಗಿ ಸ್ಪೀಡ್ ಆಗಿ ಕೀಳ್ತಾ ಇದ್ದಾರೆ ಅಂತ. ಈ ರೀತಿಯಾದಂತಹ ಹಚ್ಚ ಹಸಿರಿನ ಪ್ರಕೃತಿ ಸೌಂದರ್ಯದ ಮಧ್ಯೆ ಮತ್ತೆ ಹಸಿರನ್ನ ಬೆಳೆಸಲು ಅನೇಕರು ಒಟ್ಟಾಗಿ ಹಾಡುಗಳನ್ನ ಹಾಡುತ್ತಾ ಕೆಲಸಗಳನ್ನ ಮಾಡೋದು ನೋಡೋದೇ ಚಂದ. ಈ ಹಾಡುಗಳೆಲ್ಲ ಈಗ ಸ್ಪಷ್ಟವಾಗಿ ಕೇಳಿಸದೆ ಅರ್ಥವಾಗದೇನೆ ಇರಬಹುದು, ಆದ್ರೆ ಅದರಲ್ಲಿನ ಸಂತೋಷದ ಭಾವನೆಗಳು ಅರ್ಥವಾಗ್ತದೆ. ನೋಡಿ, ಈ ರೀತಿಯಾಗಿ ಸಸಿಗಳನ್ನ ಕಿತ್ತು ಕಟ್ಟುಗಳನ್ನಾಗಿ ಮಾಡಿ ಇಟ್ಟ ನಂತರ ಇದರ ತುದಿಗಳನ್ನ ಕಟ್ಟು ಮಾಡ್ತಾರೆ. ಉದ್ದವಾದ ಸಸಿಗಳನ್ನ ಹಾಗೆ ನೆಟ್ರೆ ಅದು ನೆಟ್ಟಂತೆ ಮಣ್ಣಿನಲ್ಲಿ ನಿಲ್ಲೋದಿಲ್ಲ. ಅದಕ್ಕಾಗಿ ಇದನ್ನ ಕಟ್ ಮಾಡ್ತಾರೆ. ಕಟ್ ಮಾಡ್ಕೊಂಡಂತ ಸಸಿಯ ಕಟ್ಟುಗಳನ್ನ ಈಗ ಗದ್ದೆಯ ಕಟ್ಟೆ ಅಥವಾ ಹಾಳಿಯ ಮೇಲೆ ಇಡ್ತಾ ಇದ್ದಾರೆ. ನೋಡಿ, ಸಾಲಾಗಿ ಇಟ್ಟಿರುವಂತಹ ಸಸಿಯ ಕಟ್ಟುಗಳು ಯಾವ ರೀತಿಯಾಗಿ ಕಾಣ್ತಾ ಇದೆ ಅಂತ. ಇಲ್ಲಿ ಇಷ್ಟೆಲ್ಲ ಜನರು ಸೇರಿ ಕೆಲಸ ಮಾಡ್ತಾ ಇರೋದನ್ನ ನೋಡಿ ನನಗೂ ಕೂಡ ಇದನ್ನ ಟ್ರೈ ಮಾಡ್ಲೇಬೇಕು ಅಂತ ಅನಿಸ್ತು. ಇಲ್ಲಿ ನಾನು ಕೂಡ ಸಸಿಗಳನ್ನ ಕೀಳುವ ಕೆಲಸವನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ. ಸಸಿ ಕಿತ್ತು ಕಟ್ಟುಗಳನ್ನ ಮಾಡೋ ಕೆಲಸವನ್ನ ಟ್ರೈ ಏನೋ ಮಾಡಿದೆ, ತುಂಬಾ ಖುಷಿ ಕೂಡ ಆಯ್ತು. ಆದ್ರೆ ಇದನ್ನ ಪರ್ಫೆಕ್ಟ್ ಆಗಿ ಮಾಡ್ಲಿಕ್ಕೆ ಪ್ರಾಕ್ಟೀಸ್ ಆಗ್ಲೇಬೇಕು. ಈಗ ಇಲ್ಲಿ ಒಂದು ಕಡೆ ಸಸಿಗಳನ್ನ ಕೀಳ್ತಾ ಇದ್ರೆ ಮತ್ತೊಂದು ಕಡೆ ಗದ್ದೆಯನ್ನ ಉಳುಮೆ ಮಾಡ್ತಾ ಇದ್ದಾರೆ. ಸಸಿಗಳನ್ನ ಗದ್ದೆಯಲ್ಲಿ ನೆಡೋದಕ್ಕಿಂತ ಮೊದಲು ಗದ್ದೆಯಲ್ಲಿ ಸಾಕಷ್ಟು ನೀರನ್ನ ತುಂಬಿಸಿ ಇದನ್ನ ಈ ರೀತಿಯಾಗಿ ಉಳುಮೆ ಮಾಡಿ ಹದವನ್ನ ಮಾಡ್ಕೊಳ್ಬೇಕು. ಮೊದಲಿಗೆಲ್ಲ ಗದ್ದೆಗಳ ಉಳುಮೆಯನ್ನ ಎತ್ತುಗಳ ಸಹಾಯದಿಂದ ಮಾಡ್ತಾ ಇದ್ರು. ಆದ್ರೆ ಈಗಿನ ಮುಂದುವರಿದಂತ ತಂತ್ರಜ್ಞಾನದಲ್ಲಿ ಗದ್ದೆಯ ಉಳುಮೆಗೆ, ಗದ್ದೆಯಲ್ಲಿ ಬೆಳೆದಂತ ಬೆಳೆಗಳ ಕಟಾವಿಗೆ ಎಲ್ಲದಕ್ಕೂ ಯಂತ್ರಗಳು ಬಂದಿವೆ. ನೋಡಿ, ಇಲ್ಲಿ ಟ್ರ್ಯಾಕ್ಟರ್ ಉಳುಮೆಯನ್ನ ಮಾಡ್ತಾ ಇದೆ. ಅದಕ್ಕೆ ಹಿಂದೆ ಕಟ್ಟಿರುವಂತ ಹಲ್ಲಿಗೆ ನೆಲವನ್ನ ಹದವಾಗಿ ಸಮನಾಗಿ ಮಾಡ್ತಾ ಇದೆ.
ಸ್ನೇಹಿತರೆ, ಭತ್ತ ನಾಟಿಯ ವಿಧಾನ ಹಾಗೂ ಉಳಿದ ಮಾಹಿತಿಗಳನ್ನ ಇಲ್ಲಿ ಕೆಲಸ ಮಾಡ್ತಿರುವಂತ ವತ್ಸಲ ಅವರಿಂದ ತಿಳಿಯೋಣ. ವತ್ಸಲ ಅವರೇ, ಹೇಳಿ, ಈ ಭತ್ತವನ್ನ ಯಾವ ಜಾತಿಯ ಭತ್ತ ಅಥವಾ ಇದನ್ನ ಹೇಗೆ ಮಾಡಿದೀರಿ ಅಂತ ಸ್ವಲ್ಪ ನಮಗೆ ಮಾಹಿತಿ ತಿಳಿಸ್ಕೊಡಿ. ಈ ಭತ್ತ ಒಂದ್ ಕಡ್ಡಿ ಹೇಳ್ತಾರೆ ಇದಕ್ಕೆ. ಆದ್ರೆ ಅದು ನಾವು ಏನ್ ಮಾಡ್ತಾರೆ ಕೇಳಿದ್ರೆ, ಮೊದ್ಲಿನ ದಿವಸ ಈಗ ನಾಳೆ ಬಿತ್ತುದು ಹೇಳಾದ್ರೆ ಮೊದ್ಲಿನ ದಿವಸ ಇವತ್ತು ಬೆಳಿಗ್ಗೆ ನೀರಿಗೆ ಹಾಕಿದ್ರೆ ನಾಳೆ ಬೆಳಿಗ್ಗೆ ಅದನ್ನು ತೆಗಿತಾರೆ. ತೆಗೆದಿ ಬಾಕಿ ಈ ಮುತ್ಲ ಎಲ್ಲ ತಂದು ಅದಕ್ಕೆ ಹುಲ್ಲು ಅಥವಾ ಬಾಳೆ ಸೆರಬು ತಂದು ಮುಚ್ಚುತ್ತೇವೆ. ನಾಳೆ ಸಾಯಂಕಾಲ 5 ಗಂಟೆಗೆ ತೆಗ್ದಿ ಅದಕ್ಕೆ ನೀರು ಕೊಡ್ತೇವೆ. ನೀರು ಕೊಟ್ಟಾಗ ಅವ್ರಿಗೆ ಅದು ಎಷ್ಟಿಷ್ಟು ಸಣ್ಣ ಬೆರೆ ಬರ್ತದೆ. ಆ ಬೆರೆ ಬಂದವಾಗ ಏನ್ ಮಾಡ್ತಾರೆ ಕೇಳಿದ್ರೆ, ಆ ಮುತ್ಲ ಎಲ್ಲ ತೆಗ್ದಿ ಹಾಗೆ ಇಡ್ತಾರೆ. ಕಡೆಗೆ ಅದ್ರ ನಂತರ ಫುಲ್ ಬೆರೆ ಬರ್ತದೆ ಅದಕ್ಕೆ. ಮರ್ದಿವ್ಸ ತಂದು ಗೆದ್ದೆ ಹೂಡಿ, ಒಂದ್ ದಿವ್ಸ ಗೆದ್ದೆ ಹೂಡಿ ಹಂಗೆ ಬಿಡ್ತೇವೆ. ಅಂದ್ರೆ ಅರ್ಲೆಲ್ಲ ನೆಲಕ್ಕೆ ತುಳ್ಬೇಕು, ಮತ್ತೆ ನೀರೆಲ್ಲ ಹೋಗ್ಬೇಕಾಗ್ತದೆ. ಮರ್ದಿವ್ಸ ಏನ್ ಮಾಡ್ತೇವೆ ಕೇಳಿದ್ರೆ, ಆ ಭತ್ತವನ್ನು ತಂದು ನಾವು ಬಿಡ್ತೇವೆ. 21 ದಿವಸಕ್ಕೆ ಅದು ತಿಂಗಳ. ಈ 21ಕ್ಕೆ ನಾವು ಕಿತ್ತಿದ್ರೆ ತೆಗ್ದಿದ್ರೆ ಒಂದೊಂದು 21ಕ್ಕೆ ನಾವು ಅದನ್ನು ಸಸಿ ಕೀಳಿಯುದು. ಈಗ ಸುಮಾರು ಅರ್ಧದಷ್ಟು ಸಸಿಯನ್ನ ಕಿತ್ತು ಆಗಿದೆ. ಎಲ್ಲರೂ ಊಟಕ್ಕೆ ಹೋಗ್ತಾ ಇದ್ದಾರೆ. ಊಟದ ನಂತರ ಸಸಿಯನ್ನ ನೆಡೋದಿಕ್ಕೆ ಪ್ರಾರಂಭ ಮಾಡ್ತಾರೆ ಹಾಗೂ ಸ್ವಲ್ಪ ಜನ ಸಸಿಯನ್ನ ಕೀಳ್ತಾ ಇರ್ತಾರೆ. ನೋಡಿ, ಈಗ ಸಸಿಯನ್ನ ನೆಡೋದಕ್ಕೆ ರೆಡಿ ಇರುವಂತ ಕಟ್ಟುಗಳನ್ನ ಅಲ್ಲಿ ಹಾಕ್ತಾ ಇದ್ದಾರೆ. ಈ ರೀತಿಯಾಗಿ ಕಟ್ಟುಗಳನ್ನ ರೆಡಿ ಇಟ್ಕೊಂಡ್ರೆ ನೆಡುವಾಗ ಸುಲಭ ಆಗ್ತದೆ. ಈಗ ಸಸಿಗಳನ್ನ ನೆಡೋದಕ್ಕೆ ಪೂರ್ತಿಯಾದ ಸಿದ್ಧತೆ ಆಗಿದೆ. ನೋಡಿ, ಈಗ ಸಸಿಯ ಕಟ್ಟನ್ನು ಬಿಚ್ಚಿ ಸುಮಾರು 5-6 ಸಸಿಗಳನ್ನ ಹಿಡಿದು ನೆಡ್ತಾ ಇದ್ದಾರೆ. ನೆಡುವಾಗ ಸಸಿಗಳನ್ನ ಲೆಕ್ಕ ಮಾಡಬೇಕು ಅಂತೇನಿಲ್ಲ, ಅಂದಾಜಿಗೆ ಸಸಿಗಳನ್ನ ತೆಗೆದುಕೊಂಡು ಯಾವ ರೀತಿಯಾಗಿ ಪಟಪಟನೆ ನೆಡ್ತಾ ಇದ್ದಾರೆ ಅಂತ ನೋಡಿ. ಕೆಲಸ ಮಾಡುವಾಗ ಮಳೆ ಶುರು ಆದ್ರೆ ಆಗ ಈ ರೀತಿಯಾಗಿ ಕೆಲಸ ಮಾಡ್ತಾರೆ. ಭತ್ತದ ಸಸಿಯನ್ನ ಕೀಳುವಂತ ಕೆಲಸವನ್ನ ಟ್ರೈ ಮಾಡಿ ನೋಡಿ ಆಗಿದೆ. ಈಗ ಎಲ್ಲರೊಂದಿಗೆ ಸಸಿಯನ್ನ ನೆಡುವಂತ ಕೆಲಸವನ್ನ ಕೂಡ ಟ್ರೈ ಮಾಡಿ ಬಿಡೋಣ ಅಂತ ಟ್ರೈ ಮಾಡಿದೆ. ಸಸಿಯನ್ನ ಕೀಳುವ ಹಾಗೂ ನೆಡುವ ಗದ್ದೆಯ ಕೆಲಸವನ್ನ ನಾನು ಮೊದಲನೇ ಸಲ ಟ್ರೈ ಮಾಡಿ ನೋಡಿದ್ದು. ತುಂಬಾನೇ ಖುಷಿ ಆಯ್ತು. ಇತ್ತೀಚಿನ ದಿನಗಳಲ್ಲಿ ಕೆಲವು ಪ್ರದೇಶಗಳಲ್ಲಿ ಇದನ್ನ ನೋಡೋಕ್ ಸಿಗೋದು ಕೂಡ ಅಪರೂಪ ಆಗ್ಬಿಟ್ಟಿದೆ. ನಿಮ್ಮಲ್ಲಿ ಯಾರ್ಯಾರು ಈ ಗದ್ದೆ ನಾಟಿ ಮಾಡೋದನ್ನ ನೋಡಿದ್ದೀರಾ ಹಾಗೂ ಯಾರ್ಯಾರು ಈ ಕೆಲಸಗಳನ್ನ ಮಾಡಿದ್ದೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ನೋಡಿ, ಈಗ ಎಲ್ಲ ಗದ್ದೆಗಳಲ್ಲೂ ಸಸಿಯನ್ನ ನೆಟ್ಟು ಆಗಿದೆ. ತುಂತುರು ಮಳೆ ಕೂಡ ಪ್ರಾರಂಭವಾಗಿದೆ. ಬೆಳೆಗೆ ಮಳೆಯು ಬೇಕೇ ಬೇಕು, ಆದ್ರೆ ಅದು ಅತಿಯೂ ಆಗಿರಬಾರ್ದು, ಕಡಿಮೆಯೂ ಆಗಿರಬಾರ್ದು ಅಷ್ಟೇ. ನೋಡಿ, ಈಗ ಈ ಗದ್ದೆ, ಈ ವಾತಾವರಣ ಯಾವ ರೀತಿಯಾಗಿ ಸುಂದರವಾಗಿ ಕಾಣ್ತಾ ಇದೆ ಅಂತ. ಈಗ ನೆಟ್ಟಿರುವಂತ ಸಸಿಗಳೆಲ್ಲ ಬೆಳೆದು ನಿಂತಾಗ ಇದಕ್ಕಿಂತಲೂ ಹೆಚ್ಚು ಹಚ್ಚ ಹಸಿರಾಗಿ ಅತ್ಯಂತ ಸುಂದರವಾಗಿ ಕಾಣ್ತದೆ. ನಾವು ನೆಟ್ಟಿ ಹಾಕಿ ಇದಕ್ಕೆಲ್ಲ ಗೊಬ್ಬರ ಎಲ್ಲ ಕೊಟ್ಟಿ ಮತ್ತೆ ಕಳೆ ಬರ್ತದೆ ಅದಕ್ಕೆ. ಆ ಕಳೆ ಎಲ್ಲ ಕಿತ್ತಾದ ನಂತರ ನವೆಂಬರ್ದಲ್ಲಿ ಕೊಯ್ಲ ಬರ್ತದೆ. ನವೆಂಬರ್ದಲ್ಲಿ ಕದ್ರೆಲ್ಲ ಬಂದು ಸುಗ್ದಿ ನವೆಂಬರ್ದಲ್ಲಿ ಕೊಯ್ಲ ಬರ್ತದೆ. ನವೆಂಬರ್ದಲ್ಲಿ ನಾವು ಕೊಯ್ದು ಕಳ ಮಾಡ್ತೇವೆ. ಆ ಕಳಕ್ಕೆ ತಕೊಂಡೋಗಿ ಕುತ್ರೆಯನ್ನು ಹಾಕಿ ಇಡ್ತೇವೆ. ಕೃಷಿಯಲ್ಲಿ ಅನೇಕ ಬಾಧಕಗಳಿದ್ದರೂ ಸಹ ಅವೆಲ್ಲವನ್ನ ಮೀರಿ ದೇಶಕ್ಕೆ ಬೆನ್ನೆಲುಬಾಗಿ ನಿಂತ ರೈತರಿಗೊಂದು ನಮಸ್ಕಾರ ಎನ್ನುತ್ತಾ ಇವತ್ತಿನ ವಿಡಿಯೋದಲ್ಲಿ ಗದ್ದೆ ನಾಟಿಯ ಚಿತ್ರಣವನ್ನ ಆದಷ್ಟು ವಿಡಿಯೋದ ಮೂಲಕ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಈ ವಿಡಿಯೋವನ್ನ ನೀವೆಲ್ಲ ಖಂಡಿತವಾಗಿ ಇಷ್ಟಪಟ್ಟಿದ್ದೀರಾ ಎಂದು ಭಾವಿಸುತ್ತೇನೆ. ಈಗ ನೀವು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ, ಜೊತೆಗೆ ಈ ಒಂದು ವಿಡಿಯೋವನ್ನ ನಿಮ್ಮವರಿಗೆಲ್ಲ ಶೇರ್ ಮಾಡಿ ನಮ್ಮ ಚಾನೆಲ್ ಪ್ರೋತ್ಸಾಹಿಸಿ ಎನ್ನುತ್ತಾ ಇಷ್ಟೊತ್ತು ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು.